ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣನನ್ನ ಹೀಗೆ ತಪ್ಪು ಅರ್ಥೈಸಿ ಮಾಡಿದವರೇ ಜಾಸ್ತಿ. ಈ ರಾಸಲೀಲಾ ಕತೆ ಗೊತ್ತಲ್ಲ, ಎಲ್ಲರೂ ಹೇಗೆ ತೋರಿಸ್ತಾರೆ ಅಂದರೆ ಕೃಷ್ಣ ನರ್ತನ ಮಾಡ್ತಿದ್ದಾನೆ ಬಹಳಷ್ಟು ಹೆಂಗಳರೊಂದಿಗೆ, ಹೀಗೆ ದೇವರು ಹೀಗೆ ಮಾಡಲಿಕ್ಕೆ ಸಾಧ್ಯವ ಅಂತ. ಈ ಕಥೆಯನ್ನು ಕಥೆಯಾಗಿ ನೋಡಿದವರೇ ಜಾಸ್ತಿ. ಅದು ಕಥಾ ದೃಷ್ಟಿಯಲ್ಲಿ ಆಗಿದೆ. ನೀವು ದೈವ ದೃಷ್ಟಿಯಲ್ಲಿ ನೋಡಬೇಕು. ಅದೊಂದು ಘಟನೆ ಬರುತ್ತೆ, ಎಲ್ಲರೂ ಅವನೊಂದಿಗೆ ನರ್ತನ ಮಾಡ್ತಿರ್ತಾರೆ, ಅವನನ್ನು ಸೇರಿಬೇಕು ಅಂತ ಬಯಕೆ ಇರುತ್ತೆ. ಅದರಲ್ಲಿ ಎಲ್ಲರಿಗೂ ಒಂದು ಅಹಂಕಾರ ಬರುತ್ತೆ. ನಾವು ಕೃಷ್ಣನೊಂದಿಗೆ ನರ್ತಿಸುತ್ತಿದ್ದೇವೆ, ನಮ್ಮಷ್ಟು ಶ್ರೇಷ್ಠರು ಯಾರೂ ಇಲ್ಲ ಜಗತ್ತಿನಲ್ಲಿ, ಒಂದು ಅಹಂಕಾರ ಬರುತ್ತೆ. ಕೃಷ್ಣ ನಮಗೆ ಎಷ್ಟು ಹತ್ತಿರವಾಗಿದ್ದಾನೆ, ನಮ್ಮಷ್ಟು ಶ್ರೇಷ್ಠ ಹೆಂಗಳರಿಗೂ ಯಾರೂ ಇಲ್ಲ ಜಗತ್ತಿನಲ್ಲಿ ಅಂತ. ಅದು ಕೇಳಿದ ಮೇಲೆ, ಅವ್ರಿಗೆ ಅನಿಸಿದ ಮೇಲೆ ಕೃಷ್ಣ ಅಲ್ಲಿಂದ ಮಾಯ ಆಗಿಬಿಡ್ತಾನೆ. ಅವರೆಲ್ಲ ಅವನ್ನ ಹುಡ್ಕೊಂಡು ಹೋಗ್ತಾರೆ ಕಾಡಿನಲ್ಲಿ, ಅಲ್ಲಿ ಇಲ್ಲಿ ಹುಡುಕ್ತಿರ್ತಾರೆ, ಜೋರಾಗಿ ಅಳ್ತಾರೆ. ಕಡೆಗೆ ಅವ್ರಿಗೆ ತಪ್ಪಿನ ಅರಿವಾಗುತ್ತೆ. ಅವರ ಅಹಂಕಾರ ಇಳಿದ ಮೇಲೆ, ಎಲ್ಲ ಗೋಪಿಕಾಸ್ತ್ರೀಯರ ಅಹಂಕಾರ ಇಳಿದ ಮೇಲೆ ಕೃಷ್ಣ ಮತ್ತೆ ಪ್ರತ್ಯಕ್ಷನಾಗ್ತಾನೆ. ಅಂದರೆ ಆ ಇಡೀ ರಾಸಲೀಲೆಯ ಉದ್ದೇಶ ಏನು? ಹಿಂದೆ ಅಹಂಕಾರ ಪಡಬಾರದು. ಆಧ್ಯಾತ್ಮಿಕವಾಗಲಿ ಅದು ಲೌಕಿಕ ವಿಚಾರವಾಗಲಿ ಎಂದಿಗೂ ಅಹಂಕಾರ ಪಡಬಾರದು ಅಂತ. ಎಲ್ಲ ಕಥೆಗಳ ಹಿಂದೆ ಈ ವಿಚಾರ ಇದೆ. ಮತ್ತೊಬ್ಬರು ಈ ಪ್ರಶ್ನೆ ಮಾಡ್ತಿದ್ರು, ನಿಮ್ಮ ಕೃಷ್ಣ ಹೀಗೆ ಮಾಡಬಹುದಾ ಅಂತ. 16,108 ಜನ ಹೆಂಡತಿಯರು ಅಂತ, ನೀವು ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು. ಆದರೆ ಮಾಡುವಕ್ಕಿಂತ ಮುಂಚೆ ಗೋವರ್ಧನಗಿರಿಯನ್ನು ಎತ್ತು ಬನ್ನಿ ಒಮ್ಮೆ. ಇಲ್ಲಿ 2 ವಿಚಾರ ಬರುತ್ತೆ ಪುರಾಣಗಳಲ್ಲಿ, ಯಾವುದೇ ಆಗಲಿ, ಅನುಕರಣೆ ಅನುಸರಣೆ. ನಾವು ಅನುಸರಣೆ ಮಾಡಬೇಕು, ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನುಕರಣ ಅಂದರೆ ಇದು ಕಾಪಿ ಮಾಡೋದು, ಅವ್ರು ಹೇಗೆ ಮಾಡಿದ್ದಾರೆ ಹಾಗೆ ನಾನು ಮಾಡೋದು, ಅದು ಅನುಕರಣೆ. ಅನುಸರಣೆ ಅಂದರೆ ಅವರು ಹೋದ ಹಾದಿಯಲ್ಲಿ ನಾನು ನಡೆಯುವುದು. ಅವರಂತೆ ಆಗದಿದ್ದರೂ ಅವರು ಬಿಟ್ಟು ಹೋದ ಧರ್ಮದ ಮೂಲಗಳೇನಿದೆ ವಿಚಾರಗಳನ್ನು ತಿಳಿದು ನನಗೆ ಕೈಲಾದಷ್ಟು ನಡೆಯುವುದು. ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅನುಸರಿಸಬಹುದು ನಾವು. ಪಾಂಡವರಲ್ಲೂ ಸಹ ಕೆಲವರು ಹೇಳ್ತಾರೆ, ಯುಧಿಷ್ಠಿರ ಸುಳ್ಳು ಹೇಳಿದ, ನಾವ್ಯಾಕೆ ಹೇಳಬಾರ್ದು? ಅವನು ದೈವಾಂಶ ಸಂಭೂತ ಯುಧಿಷ್ಠಿರ, ಅವನು ಯಮಧರ್ಮರಾಯನ ಅವತಾರ. ಇದನ್ನು ಹೀಗೆ ನೋಡಬೇಕು ನಾವು. ಅವರನ್ನು ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅನುಸರಣೆಯನ್ನು ಮಾಡಬಹುದು. ಇದು ಒಳ್ಳೆಯ ಪ್ರಶ್ನೆ. ನಮಗೆ ಗೀತೆ ಅರ್ಥ ಆಗಬೇಕಾದ್ರೆ ಕೃಷ್ಣನನ್ನು ಓರ್ವ ಸಾಮಾನ್ಯ ಮನುಷ್ಯ ಅಂತ ಗಮನಿಸಿದರೆ ಇಡೀ ಗೀತೆ ನಮಗೆ ಅರ್ಥ ಆಗೋದಿಲ್ಲ. ಕೃಷ್ಣನನ್ನು ಸಾಮಾನ್ಯ ಮನುಷ್ಯನಂತೆ ನೋಡಿದರೆ ಇಡೀ ಗೀತೆ ನಮಗೆ ಅರ್ಥ ಆಗೋದಿಲ್ಲ. ಇದು ನೋಡಿ, ಮಹಾಭಾರತದ ಇಡೀ ಉದ್ದೇಶ ನೋಡಿ. ಎಲ್ಲೆಲ್ಲಿ ಕೃಷ್ಣ ಹೇಳ್ತಾನೆ, ವ್ಯಾಸರು ಕೃಷ್ಣ ಉವಾಚ ಅಂತ ಹೇಳ್ತಾರೆ. ಉವಾಚ ಅಂದರೆ ಸೆಡ್ ಅಂತ, ಹೇಳಿದ ಅಂತ. ಆದರೆ ಭಗವದ್ಗೀತೆ ಬಂದಾಗ ಕೃಷ್ಣ ಉವಾಚ ಅಂತ ಹೇಳೋದಲ್ಲ, ಶ್ರೀ ಭಗವಾನ್ ಉವಾಚ. ಭಗವಾನ್ ಅಂದ್ರೇನು? ನಾವು ಸಾಮಾನ್ಯ ಮನುಷ್ಯನಾಗಿ ನೋಡೋಕ್ಕಾಗೋದಿಲ್ಲ. ಅವನು ಸಾಮಾನ್ಯ ಮನುಷ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಇದನ್ನು ನಂಬುವುದಾದರೆ, ಅವನ ಮನುಷ್ಯನ ರೂಪವನ್ನು ನಂಬುವುದಾದರೆ ಅವನ ಕರ್ಮಗಳನ್ನು ನಂಬಬೇಕು. ನೀವು ನಂಬಲೇಬೇಕು. ಅವನಿಗೆ 16,108 ಮಡದಿಯರಿದ್ದರು, ನಂಬಲೇಬೇಕು. ಅದನ್ನು ನಂಬೋದಿಲ್ಲ ಅವನು. ಬೇರೆಯನ್ನು ನಂಬಬೇಕು. ಅವನು ಗೋವರ್ಧನಗಿರಿಯನ್ನು ಎತ್ತಿದ, ನಂಬಬೇಕು ನೀವು. ಒಬ್ಬ ಮನುಷ್ಯ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಾಗಿ, ಸಾಮಾನ್ಯ ಮನುಷ್ಯನಾಗಿ ಆ ಕರ್ಮಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯ ಇಂಥ ಅದ್ಭುತವಾದ ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಇದ್ರ ಬಗ್ಗೆ ಭಾಳ ಮನನ ಮಾಡ್ತಿರ್ತೇನೆ. ಈ ರೀತಿಯ ಸಾಧನೆ, ಈ ರೀತಿಯ ವಿಚಾರನ ಒಬ್ಬ ಮನುಷ್ಯ ಹೇಳಲಿಕ್ಕೆ ಸಾಧ್ಯ ಅಂತ ಸಾಧ್ಯವೇ ಇಲ್ಲ. ಇಡೀ ಜಗತ್ತು ಹೇಗಿದೆ ಅಂತ ಬಿಡಿಸಿ 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 ಕೃಷ್ಣ ಹಾಕಿದ್ದಾನೆ. ಹೇಗೆ ಮನುಷ್ಯನ ಜೀವನ ಹೇಗಿದೆ, ಸತ್ತ ಮೇಲೆ ಏನಾಗ್ತಾನೆ, ಹುಟ್ಟಿನ ಮುಂಚೆ ಅವನು ಏನಾಗಿದ್ದ, ಯಾಕೆ ಅವನಿಗೆ ಇಂಥ ತಂದೆ ತಾಯಿಗಳು, ಮಕ್ಕಳು, ಅಣ್ಣಂದಿರು, ತಮ್ಮಂದಿರು ಇಂಥವರಿಗೆ ಯಾಕಿದ್ದಾರೆ, ಅವನಿಗೆ ಮನುಷ್ಯನಿಗೆ ಕಷ್ಟಗಳು ಯಾಕೆ ಬರುತ್ತೆ, ಸುಖಗಳು ಯಾಕೆ ಬರುತ್ತೆ, ಎಲ್ಲ ವಿಚಾರವನ್ನು ಬಿಡಿಸಿ ಬಿಡಿಸಿ ಹೇಳೋದಕ್ಕೆ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಿಲ್ಲ. ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ, ಇನ್ನು ಹೇಳುವುದೇ ಹೇಗೆ? ಇದು ಮುಖ್ಯ. ನಮಗೆ ಎಲ್ಲ ವಿಚಾರ ಗೊತ್ತಿರಬೇಕು. ಕೃಷ್ಣನನ್ನು ಭಗವಂತ ಅಂತ ನಂಬಬೇಕು. ನಂಬದಿದ್ದರೆ ಗೀತೆ ಅರ್ಥ ಆಗುವುದಿಲ್ಲ. ಯಾರು ಭಗವದ್ಗೀತೆಯನ್ನು ಓದಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಓದಬೇಕು? ಭಕ್ತೋಸಿ ಮೇ ಸಖಾಚೇತಿ, 2ನೇ ಸಾಲು ನೋಡಿ. ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹೇತದ್ ಉತ್ತಮಂ. ನೀನು ನನ್ನ ಭಕ್ತ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಈ ಭಗವದ್ಗೀತೆಯನ್ನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ನನ್ನ ಭಕ್ತ. ಯಾಕೆಂದರೆ ಭಕ್ತನಿಗೆ ಮಾತ್ರ ಭಗವದ್ಗೀತೆ ಅರ್ಥ ಆಗುತ್ತೆ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ನಾವು ಅವನನ್ನು ಸಾಮಾನ್ಯ ಮನುಷ್ಯನಂತೆ ಗಮನಿಸಿದರೆ, ನೋಡಿದರೆ ಗೀತೆ ಅರ್ಥ ಆಗೋದಿಲ್ಲ. ಅವನು ಸಾಮಾನ್ಯ ಮನುಷ್ಯನಾದರೆ ಅವನ ಭಕ್ತನಾಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಮತ್ತ ಪರತರಂ ನಾಣ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ಇಡೀ ವಿಶ್ವ ನನ್ನಲ್ಲಿದೆ ಅಂತ ಹೇಳ್ತಾನೆ. ಇಡೀ ಜಗತ್ತು ನನ್ನಲ್ಲಿದೆ, ಎಲ್ಲವೂ ನನ್ನಿಂದಲೇ ನಡೀತಾ ಇದೆ ಅಂತ ಹೇಳ್ತಾನೆ ಕೃಷ್ಣ. ಅವನನ್ನು ಸಾಮಾನ್ಯ ಮನುಷ್ಯನಂತ ನೋಡಿದ್ರೆ ಹೇಗೆ ಅರ್ಥ ಆಗುತ್ತೆ?
ಆಗೋದಿಲ್ಲ. ಅವನನ್ನು ಭಗವಂತ ಅಂತ ನಂಬಬೇಕು, ಅವನ ಭಕ್ತನಾಗಬೇಕು. ಗೀತೆಯನ್ನು ಸಹ ಕೇಳುವಾಗ ಓರ್ವ ಕೃಷ್ಣನ ಭಕ್ತನಿಂದಲೇ ಕೇಳಬೇಕು ಅಂತ ಕೃಷ್ಣ ಹೇಳ್ತಾನೆ. ಅವರು ಸಂಪೂರ್ಣವಾಗಿ ಅದನ್ನು ಇರುವ ಹಾಗೆ ಹೇಳೋಕ್ಕೆ ಸಾಧ್ಯ. ಗೀತೆ ಯಥಾರೀತಿ ಇದ್ದರೆ ಯಾಕೆ ಅಷ್ಟೊಂದು ಆಚಾರ್ಯರು ಬೇರೆ ಬೇರೆ ರೂಪ ಬರೆದಿದ್ದಾರೆ ಅಂತ, ಯಾಕೆ ಒಂದೊಂದು ಆಚಾರ್ಯರು ಬೇರೆ ಬೇರೆ ರೀತಿ ಅರ್ಥೈಸಿದ್ದಾರೆ ಅಂತ, ಇದಕ್ಕೆ ಹೇಗೆ ಕಾರಣ? ನೀವು ಯಾವುದೇ ಗ್ರಂಥ, ಇದು ಪ್ರಭುಪಾದರದಿದೆಯಲ್ಲ, ನೀವು ಯಾವುದೇ ಗ್ರಂಥ ನೋಡುವಾಗ ಆ ಆಚಾರ್ಯರ ಉದ್ದೇಶ ಏನು ಅಂತ ಗಮನಿಸಬೇಕು. ಈ ಆಚಾರ್ಯರು ಯಾಕೆ ಬರೆದಿದ್ದಾರೆ? ಇವರಿಗೆ ಮುಂಚೆ ಎಲ್ಲ ಆಚಾರ್ಯರು ಬರೆದಿದ್ದಾರೆ, ಇವರು ಯಾಕೆ ಬರೆದರು ಅದನ್ನು ಗಮನಿಸಬೇಕು ನಾವು. ಆಚಾರ್ಯರ ಉದ್ದೇಶಗಳು ಬೇರೆ ಬೇರೆ. ಒಬ್ಬರಿಗೆ ಪ್ರಚಾರ ಮಾಡುವ ಉದ್ದೇಶ ಇರುತ್ತೆ. ಯಾರು ಪ್ರಚಾರ ಮಾಡಲಿಕ್ಕೆ ಹೋಗ್ತಾರೆ, ಪ್ರಚಾರ ಮಾಡಲಿಕ್ಕೆ ಹೋಗುವಾಗ ಅವರು ವಿನಾಕಾರಣ ಅದೊಂದು ಸಾತ್ವಿಕ ಭಿನ್ನಾಭಿಪ್ರಾಯ ಅಂತಾರೆ. ಇನ್ನೊಂದು ವ್ಯವಸ್ಥೆಯನ್ನು ಅವರು ತಪ್ಪು ಅಂತಲೇ ಹೇಳಬೇಕಾಗತ್ತೆ. ನಾನು ಸರಿ ಅನ್ನೋದಾದರೆ ಅದು ತಪ್ಪು ಅಂತ. ಅದಕ್ಕೆ ನಿಮಗೆ ಎಷ್ಟೋ ಶ್ಲೋಕಗಳಲ್ಲಿ ಗೊಂದಲ ಬರುತ್ತೆ. ಅದನ್ನು ನಾವು ಸಾತ್ವಿಕ ಭಿನ್ನಾಭಿಪ್ರಾಯ ಅಂತ ಬಿಟ್ಟು ಬಿಡಬೇಕು. ಇವರ ಮೂಲ ಉದ್ದೇಶ, ಪ್ರಭುಪಾದರ ಮೂಲ ಉದ್ದೇಶ ಭಗವದ್ಗೀತೆಯನ್ನು, ಸನಾತನ ಧರ್ಮವನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ಅಂತ. ಅವ್ರು ನೋಡಿ ತುಂಬ ವಿಶೇಷ ಅವ್ರದ್ದು. ಅವರು ಇಲ್ಲಿ ಶುರು ಮಾಡಲಿಲ್ಲ ಅವರ ಪ್ರಚಾರ. ಅವರು ಇಲ್ಲಿ ಮೊದಲು ಅಮೆರಿಕಾಗೆ ಹೋದರು. ಇಸ್ಕಾನ್ ಸಂಸ್ಥೆ ಇದೆಯಲ್ಲ, ಅದು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿಲ್ಲ. ಅವರು ಇಲ್ಲಿಂದ 69ನೇ ವಯಸ್ಸಿನಲ್ಲಿ, ನೋಡಿ 69ನೇ ವಯಸ್ಸಿನಲ್ಲಿ ಈ ವೆಂಟ್ ಟು ನ್ಯೂಯಾರ್ಕ್. ಇಸ್ಕಾನ್ ನ್ಯೂಯಾರ್ಕ್ನಲ್ಲಿ ರಿಜಿಸ್ಟರ್ ಆಗಿದೆ. ಅಲ್ಲಿ ಪಾರ್ಕ್ನಲ್ಲಿ ಕೂತು ಅವರು ಆ ವಯಸ್ಸಿನಲ್ಲಿ ಅವ್ರಿಗೇನಾಗುತ್ತೆ, ಅವ್ರ ಗುರುಗಳು ಹೇಳ್ತಾರೆ, ಅವರು ಗುರುವಿನ ಪಾಲಕರವರು, ಸರಸ್ವತಿ ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ, ನಿನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಸಂಸ್ಕೃತ ಚೆನ್ನಾಗಿ ಗೊತ್ತಿದೆ, ನೀನು ಯಾಕೆ ಹೊರದೇಶದವ್ರಿಗೆ ಹೋಗಿ ಅಲ್ಲಿ ಪ್ರಚಾರ ಮಾಡಬಾರ್ದು ಅಂತ. ಅವರು ಮೊದಲು ಈ ನೋಡಿ ಆ ಉದ್ದೇಶದಿಂದಲೇ ಬರೆಯೋದು. ಅವರು ಮೊದಲು ಇಂಗ್ಲೀಷ್ನಲ್ಲಿ ಅವರು ಕನ್ವರ್ಟ್ ಮಾಡ್ತಾರೆ ಇದೆಲ್ಲ ಶ್ಲೋಕಗಳನ್ನು. ಅಲ್ಲಿ ಹೋಗ್ತಾರೆ, ಒಂದು ಪಾರ್ಕ್ನಲ್ಲಿ ಕೂತು ಹರೇ ಕೃಷ್ಣ ಒಬ್ಬರೇ ಮಾಡ್ತಿದ್ದಾರೆ. ಅದು ವಿಡಿಯೋ ಎಲ್ಲ ಇದೆ, ಯಾರೂ ಇಲ್ಲ. ಇಡೀ ಅಮೇರಿಕಾಗೆ ಇದೊಂದು ವಿಶೇಷ. ಯಾರೋ ವಯಸ್ಸಾದವರು ಒಂದು ಇದನ್ನು ಇಟ್ಟುಕೊಂಡು, ತಾಳ ಇಟ್ಕೊಂಡು ಬರೀತಿದ್ದಾರೆ. ಈಸ್ ಜಸ್ಟ್ ಸಿಂಗಿಂಗ್ ಹರೇ ಕೃಷ್ಣ ಹರೇ ಕೃಷ್ಣ. ಅಲ್ಲಿರೋರಿಗೆ ಸಾಮಾನ್ಯ ಸುಮ್ಮನಿರಲ್ಲ. ಅವರು ಏನು ನಡೀತಾ ಇದೆ ಅಂತ ಬರ್ತಾರೆ, ಏನು ಮಾಡ್ತಿದ್ದೀರಿ ನೀವು ಅಂತ. ಆ್ಯಂಡ್ ಹಿ ನೋಸ್ ಇಂಗ್ಲೀಷ್. ವೈ ಡಿಡ್ ಯು ಸಿಟ್ ಆ್ಯಂಡ್ ಚಾಂಟ್ ಅಂದರು. ಹೀಗೆ ಮಾಡಿದರು. ಪ್ರತಿದಿನ ಹೋಗ್ತಾಯಿದ್ರು, ಯಾರಿಗೂ ಏನು ಹೇಳಲಿಲ್ಲ. ಅವರು ಮಾಡ್ತಾನೆ ಇದ್ರು. ಇಬ್ಬರು ಸೇರಿದ್ರು. ಅವ್ರಿಗೆ ಕುತೂಹಲ ಆಗಿ ಅವರ ಕಡೆಯಲ್ಲಿ ನೋಡಿ ಎಷ್ಟು ಬೀಳುತ್ತೆ. ಇಡೀ ಜಗತ್ತಿನಲ್ಲಿ 108 ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅವರು, ಎಲ್ಲ ಬೇರೆ ಬೇರೆ ದೇಶಗಳು, ಒಬ್ಬರೇ. ಅದಕ್ಕಾಗಿ ಈ ಪುಸ್ತಕ ಬರೆದರು. ಪ್ರಚಾರಕ್ಕಾಗಿ ಬರೆದ ಪುಸ್ತಕ. ಅದನ್ನೇ ಹೇಳ್ತಾ ಇರೋದು. ಎಲ್ಲವೂ ಯಥಾ ಪ್ರಕಾರ ಇದೆ. ಕೆಲವು ಕಡೆ ಅವರು ಅದನ್ನು ಸಾತ್ವಿಕ ಭಿನ್ನಾಭಿಪ್ರಾಯ, ಅವರ ಪ್ರೀತಿ ಎಷ್ಟಿರುತ್ತೆ ಅಂದರೆ ಕೃಷ್ಣನೇ ಎತ್ತರ ಅಂದ್ಬಿಡ್ತಾರೆ. ಉಳಿದ ದೇವತೆಗಳಲ್ಲಿ ಈಗ ನಮ್ಮ ಮಕ್ಕಳಿಗೆ ನಾವೇ ಶ್ರೇಷ್ಠ ಅನ್ನಲ್ವ, ಕೆಲವೊಮ್ಮೆ ಬರೀತಾರೆ ಅವರು, ಬೇರೆ ದೇವರು ಬೇಡ, ಕೃಷ್ಣನ ಪೂಜಿಸಿ ಅಂತಾರೆ. ಆ ಪದ ಅವ್ರು ಹೇಳುವಾಗ ಬೇರೆ ದೇವರು ಯಾಕೆ ಬೇಕು ಈ ಪೂಜಿಸಿ ಅಂದರೆ, ಕೆಲವರು ನೋಡಿ ಅವರು ಇದನ್ನು ಬೇಡ ಅಂತ ಇದ್ದಾರೆ, ಈ ಪುಸ್ತಕ ಓದಬೇಡಿ ಅಂತ. ಹಾಗೆ ಮಾಡಬಾರ್ದು. ಅದನ್ನು ಹೇಳಿದ್ದು ನಾನು. ಅದನ್ನು ಸಾತ್ವಿಕ ಭಿನ್ನಾಭಿಪ್ರಾಯ ಅಂತ ಬಿಟ್ಟು ಬಿಡಬೇಕು. ಅದು ಇವರ ಉದ್ದೇಶ ಪ್ರಚಾರವಾಗಿತ್ತು. ಇನ್ನೊಬ್ಬರದ್ದು ನೋಡಿ, ಒಬ್ಬೊಬ್ಬರದ್ದು ಬೇರೆ. ಮಾಧ್ವರು ಬರೆಯುವಾಗ, ಮಾಧ್ವಾಚಾರ್ಯರು ಬರೀತಾರೆ. ಅವರು ಬರೆಯುವಾಗ ಅವರ ಹಿಂದೆ ಯಾವ್ಯಾವ ಗ್ರಂಥ ಇತ್ತು. ರಾಮಾನುಜಾಚಾರ್ಯರು ಬರೆದಿದ್ರು, ಶಂಕರಾಚಾರ್ಯರು ಬರೆದಿದ್ರು, ಇವರು ಬರೀತಾರೆ. ಅವರು ಸರ್ವಮೂಲ ಗ್ರಂಥಗಳು ಅಂತ ಮಾಧ್ವಾಚಾರ್ಯರು. ಅವ್ರು ಹೇಳ್ತಾರೆ, ಅವ್ರು ಹೇಳೋದು ಹೀಗೆ, ನಾನು ಈಗ ಭಗವದ್ಗೀತೆಗೆ ಸರಿಯಾದ ವ್ಯಾಖ್ಯಾನ ಮಾಡುತ್ತೇನೆ ಅಂತಾರೆ. ಅಂದರೆ ಅದರ್ಥ ಏನು? ಹಿಂದೆ ಮಾಡಿದವ್ರದ್ದು ಏನೋ ತಪ್ಪಿದೆ ಅಂತ. ರಾಮಾನುಜಾಚಾರ್ಯರು ಹಾಗೆ ಬರೀತಾರೆ, ಈಗ ನಾನು ಗೀತೆಗೆ ಸರಿಯಾದ ವ್ಯಾಖ್ಯಾನ ಮಾಡುತ್ತೇನೆ ಅಂದರೆ ಅವರಿಂದ ಇದ್ದವ್ರದ್ದು ತಪ್ಪಿದೆ ಅಂತ. ಶಂಕರಾಚಾರ್ಯರು ಅದನ್ನೇ ಮಾಡ್ತಾರೆ, ನಾನು ಈಗ ಗೀತೆಗೆ ಸರಿಯಾದ ವ್ಯಾಖ್ಯಾನ ಮಾಡುತ್ತೇನೆ ಅಂತ. ಮತ್ತು ಯಾರು ಸರಿ? ಅವರವರ ಉದ್ದೇಶವನ್ನು ಗಮನಿಸಬೇಕು. ಶಂಕರಾಚಾರ್ಯರು ಇಡೀ ಗೀತೆಗೆ ವ್ಯಾಖ್ಯಾನ ಮಾಡುವಾಗ ಉಪನಿಷತ್ ದೃಷ್ಟಿಯಲ್ಲೇ ನೋಡ್ತಾರೆ. ಉಪನಿಷತ್ ದೃಷ್ಟಿಯಲ್ಲಿ ಭಗವದ್ಗೀತೆಗೆ ವ್ಯಾಖ್ಯಾನ ಬರೆದವರು ಶ್ರೀ ಶಂಕರಾಚಾರ್ಯರು ಮೊದಲು. ಅದಾದ ಮೇಲೆ ರಾಮಾನುಜಾಚಾರ್ಯರು ಬಂದದ್ದು ಭಕ್ತಿಯ ಆಧಾರದ ಮೇಲೆ ನೋಡಿದ್ರು. ಭಕ್ತಿ ಮಾರ್ಗ, ರಾಮಾನುಜಾಚಾರ್ಯದ್ದು ಭಕ್ತಿ ಮಾರ್ಗ, ಸಂಪೂರ್ಣ ಭಕ್ತಿ ಮಾರ್ಗ. ಅವರು ಭಕ್ತಿ ಮಾರ್ಗದಲ್ಲಿ ಬಂದುಬಿಟ್ರೆ ನಿಮಗೆ ಬೇರೆ ಎಲ್ಲ ಗ್ರಂಥಗಳು ಬೇಕಾಗುತ್ತೆ. ಮಹಾಭಾರತ, ರಾಮಾಯಣ, ಪಂಚರಾತ್ರ, ಪೂಜೆ ಮಾಡುವ ವಿಧಾನ, ಇದೆಲ್ಲವನ್ನು ಸೇರಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕಾಗಿ ನಿಮಗೆ ಬೇರೆ ಬೇರೆ ಅನಿಸುತ್ತೆ. ಒಂದು ಗ್ರಂಥ ಅದೇ ಶ್ಲೋಕ ಅದು ಉಪನಿಷತ್ ಆಧಾರದಲ್ಲಿದೆ, ಇನ್ನೊಂದು ಎಲ್ಲವನ್ನು ಸೇರಿ ಬರೋದು. ನಮ್ಮ ಮಾಧ್ವರು ಹಾಗೆ ಬರೀತಾರೆ. ಅವರು ಉಳಿದಿದ್ದ ಎಲ್ಲ ಗ್ರಂಥಗಳನ್ನು ಸೇರಿ ಉದಾಹರಣೆ ಕೊಡ್ತಾರೆ. ನೀವು ಶಂಕರಾಚಾರ್ಯರ ಪುಸ್ತಕ ನೋಡಿ, ಒಂದು ಶ್ಲೋಕ ನೋಡಿದರೆ ಕೆಳಗಡೆ ಇರುತ್ತೆ, ತೈತ್ತರೀಯ ಉಪನಿಷತ್ತಿನಲ್ಲಿ ಹೀಗಿದೆ. ಉಪನಿಷತ್ಗೆ ಹೋಗಿಬಿಡ್ತಾರೆ ಅವರು, ಇಂಥ ಋಗ್ವೇದದಲ್ಲಿ ಹೀಗಿದೆ, ಚಾಂದೋಗ್ಯ ಉಪನಿಷತ್ನಲ್ಲಿ ಹೀಗಿದೆ. ನಿಮಗೆ ಇಷ್ಟು ವಿಸ್ತಾರವಾಗಿ ಬೇರೆ ಗ್ರಂಥದಲ್ಲೂ ಸಿಗೋದಿಲ್ಲ. ನೀವು ರಾಮಾನುಜಾಚಾರ್ಯರು ನೋಡಿದ್ರೆ ಎಲ್ಲ ಶ್ಲೋಕಕ್ಕೆ ಅವರು ಭಗವಂತನ ಪಾದದಲ್ಲಿ ಶರಣಾಗತಿ, ಈ ಶ್ಲೋಕದ ಅರ್ಥವೇ ಅದು ಅಂತ ಹೇಳ್ತಾರೆ. ಪ್ರಭುಪಾದರು ನೋಡಿ ಎಲ್ಲ ಕಡೆ ಅವರು ಎಲ್ಲ ಅರ್ಥ ಒಂದೇ, ಕೃಷ್ಣನೇ ಶ್ರೇಷ್ಠ, ಕೃಷ್ಣನಿಲ್ಲದೆ ಏನೂ ಇಲ್ಲ, ಮತ್ತಾರೂ ಇಲ್ಲ ಕೃಷ್ಣನ ಮುಂದೆ, ಅವನೇ ಅಲ್ಲಿ,
ಇದು ಅವರ ಅತಿಯಾದ ಪ್ರೇಮ. ಅವರು ಹೀಗೆ ಗೀತೆಗೆ ಬರೀತಾ ಹೋಗ್ತಾರೆ. ಅಂದರೆ ನಾವು ಕೇಳುಗರು, ಓದುವರು ಆಚಾರ್ಯರಲ್ಲಿ ಭೇದ ಮಾಡಬಾರ್ದು. ಎಲ್ಲ ಆಚಾರ್ಯರು ಭಗವಂತನ ಅವತಾರವೇ. ಆ ದೃಷ್ಟಿಯಲ್ಲೇ ನಾವು ಓದಬೇಕು. ಅವರಿಗೆ ಅತಿಯಾದ ಪ್ರೀತಿ ಕೃಷ್ಣನಲ್ಲಿ. ಯಾವ ಮಟ್ಟದ ಪ್ರೀತಿ ಅಂದರೆ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಏನೇ ಹೇಳಿದ್ರು ಕೃಷ್ಣ, ಮೊದಲು ಕೃಷ್ಣ. ಅದು ಅತಿಯಾದ ಭಕ್ತಿ, ಅದಿರಬೇಕು. ಎಲ್ಲರಿಗೂ ಇದೆ. ನಮಗೂ ಇಲ್ಲಿ ಎಷ್ಟು ಜನ ಹಾಗೆ ಶೈವ ಭಕ್ತರಿದ್ದಾರೆ. ಬೇಡರ ಕಣ್ಣಪ್ಪ ಅಂತ ಕತೆ ಗೊತ್ತಲ್ಲ, ಅದು ಒಂದು ಕಥೆ ಇದೆ. ಅತಿಯಾದ ಭಕ್ತಿಯಲ್ಲಿ ಅದು ಸಹಜ. ಅತಿಯಾದ ಭಕ್ತಿಯಲ್ಲಿ ಸಹಜ ಕ್ರಿಯೆ ಅದು. ಅವರು ಬರೆಯೋದು ಹಾಗೆಲ್ಲ. ನಾವು ಹಾಗೆ ನೋಡಬೇಕು. ನೀವು ಪ್ರಭುಪಾದರನ್ನ ಹೇಗೆ ನೋಡಬೇಕು ಇನ್ನು ಮುಂದೆ ಅಂದರೆ, ಶ್ರೀಲ ಪ್ರಭುಪಾದರು ಕೃಷ್ಣನ ಅನನ್ಯ ಭಕ್ತರಾಗಿದ್ದರು. ಒಪ್ತೀರಾ? ಕೃಷ್ಣನ ಅನನ್ಯ ಭಕ್ತ ಹಾಗೇ ಓದಬೇಕು ನಾವು. ಇವರು ಪ್ರಭುಪಾದರು ಕೃಷ್ಣನ ಅನನ್ಯ ಭಕ್ತರು, ಅದಕ್ಕಾಗಿ ಹಾಗೆ ಬರೀತಾರೆ. ಜ್ಞಾನೇಶ್ವರರು ಅಂತ ಕೇಳಿದ್ದೀರಾ? ಜ್ಞಾನೇಶ್ವರರು ಅಂತ ಮಹಾರಾಷ್ಟ್ರದವರು, ಅವರು ಬರೀತಾರೆ. ಎಲ್ಲರೂ ಶೈವ ಭಕ್ತರು ಬರೀತಾರೆ, ವ್ಯಾಖ್ಯಾನ ಮಾಡ್ತಾರೆ. ಅವರಲ್ಲಿ ಅವರ ಭಕ್ತಿ ಹೆಚ್ಚಾದಾಗ ಆ ಶ್ಲೋಕಕ್ಕೆ ಅವರು ಬರೀತಾರೆ. ನಿಮಗೆ ಇನ್ನೂ ಆಶ್ಚರ್ಯ ಆಗಿದೆ. ಈ ಚಾಮರಾಜಪೇಟೆ ಇದೆಯಲ್ಲ, ಅಲ್ಲಿ ಒಂದು ಅಂತ್ಯಕ್ರಿಯೆ ಇತ್ತು ಯಾರ್ದು. ಅಲ್ಲಿ ಹೋದಾಗ ನನಗೆ ಆಶ್ಚರ್ಯ ಆಗಿದೆ ಅಂದರೆ, ಭಗವದ್ಗೀತೆ ಶ್ಲೋಕ ಹಾಕಿದ್ದಾರೆ ಅಲ್ಲಿ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಾಮುಹ್ಯತೆ. ಕೆಳಗಡೆ ಏನು ಹಾಕಿದ್ದಾರೆ ಗೊತ್ತೇ? ಅಂದರೆ ಮೇಲೆ ಶ್ರೀ ಭಗವಾನ್ ಉವಾಚ ಅಂತ ಹಾಕಿಲ್ಲ, ಶಿವ ಉವಾಚ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಹೋದರೆ ನೋಡಿ, ಅದು ದೊಡ್ಡದಾಗಿದೆ ಬೋರ್ಡಲ್ಲಿ. ಅದು ಹೇಗೆ ಅರ್ಥ ಮಾಡ್ಬೋದು? ಅದನ್ನು ಮಾಡಿದವರು ನನಗನ್ನಿಸ್ತು ಯಾರೋ ಶಿವನ ಭಕ್ತರಿರಬೇಕು. ಅವರು ಶಿವನ ಭಕ್ತರೇ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಆ ಶ್ಲೋಕ ಕೃಷ್ಣನ ಇದು ಶ್ರೀ ಭಗವಾನ್ ಉವಾಚ ಅಂತಿದೆ, ಅವರು ಶಿವ ಭಗವಾನ್ ಉವಾಚ ಹಾಕಿದ್ದಾರೆ. ಶಿವ ಸೇರಿಸಿ ಶಿವ ಭಗವಾನ್ ಉವಾಚ ಅಂತ. ಅವರಲ್ಲಿ ಅತಿಯಾದ ಪ್ರೀತಿ. ಹೀಗೆ ಅತಿಯಾದ ಭಕ್ತಿ ಪ್ರೀತಿ ಇದ್ರೇ ಈಗ ಬರೀಲಿಕ್ಕೆ ಸಾಧ್ಯ. ಅದನ್ನು ನಾವು ಒಪ್ಪಬೇಕು, ಒಪ್ಕೊಳ್ಳೇಬೇಕು. ಹೀಗೆ ನಾವು ಇದು ಅಭ್ಯಾಸ ಮಾಡಬೇಕು. ಈ ಯಾವುದೇ ಗ್ರಂಥಗಳನ್ನು ಓದುವಾಗ ತಪ್ಪನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ತಪ್ಪನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು. ತಪ್ಪಿನ ಮೂಲದಲ್ಲಿ ಹೋದರೆ ನಿಮ್ಮ ಗುಣ ಬೇರೆ ಆಗಿರುತ್ತೆ. ಸತ್ವಗುಣದಲ್ಲಿ ತಪ್ಪು ಹುಡುಕೋಕೆ ಹೋಗಬಾರ್ದು. ಶ್ಲೋಕ ನೋಡಿ, ಆ ಆಚಾರ್ಯರ ಮನಸ್ಥಿತಿ ತಿಳ್ಕೊಳ್ಳಿ, ಓದ್ತಾ ಹೋಗಿ. ನಾನು ಸುಮಾರು 12 ಆಚಾರ್ಯರ ಪುಸ್ತಕ ಓದಿದೆ. 12 ಆಚಾರ್ಯರು. ಇವು ಕೇವಲ ಶಂಕರಾಚಾರ್ಯ, ಮಾಧ್ವರಿ ಇವರೆಲ್ಲ. 12 ಆಚಾರ್ಯರು. ಗಾಂಧೀಜಿ ಬರೆದಿದ್ದಾರೆ, ಗೊತ್ತೇ ನಿಮಗೆ? ಮಹಾತ್ಮ ಗಾಂಧಿ ಅವರು ಬರೆದಿದ್ದಾರೆ ವ್ಯಾಖ್ಯಾನ. ಅವ್ರು ನೋಡಿ, ಅಹಿಂಸಾ ಪರಮೋಧರ್ಮ ಅವ್ರದ್ದು ಕೆಲಸ. ಆದರೆ ಇಲ್ಲಿ ಹಿಂಸೆ ಅಂತ ಅವರು ಬರೀತಾರೆ. ಅವರು ಆಲೋಚನೆಯೇ ಬೇರೆ. ಕೃಷ್ಣ ಅಂತ ನೋಡೋದಿಲ್ಲ, ಏನೂ ನೋಡೋದಿಲ್ಲ. ಮಹಾತ್ಮ ಗಾಂಧಿಯವರು ಅವ್ರು ಯೋಚನೆ ಮಾಡ್ತಾರೆ ಅಂದರೆ, ಪಾಂಡವರು ಕೌರವರು ಹೊರಗಿಲ್ಲ, ನನ್ನೊಳಗಿದ್ದಾರೆ ಅಂತ. ನನ್ನ ಮನಸ್ಸಲ್ಲಿ ಪಾಂಡವನು ಇದ್ದಾನೆ, ಕೌರವನು ಇದ್ದಾನೆ. ಎಲ್ಲದಕ್ಕೂ ವ್ಯಾಖ್ಯಾನ ಹಂಗೆ ಬರೀತಾರೆ. ಇದು ಗಾಂಧಿಯವರ ದೃಷ್ಟಿ. ನಮ್ಮ ಮೊದಲನೇ ಇವರಿದ್ರಲ್ಲ ಪ್ರೆಸಿಡೆಂಟ್ ರಾಧಾಕೃಷ್ಣನ್, ಅವರು ಬರೀತಾರೆ. ಅವರು ಹೆಚ್ಚಾಗಿ ಉಪನಿಷತ್ತುಗಳು ವೇದಗಳನ್ನೇ ಇಟ್ಟು ಬರೀತಾರೆ. ಅವರ ಪುಸ್ತಕ ಶಂಕರಾಚಾರ್ಯರ ಅನುವಾದ ಇರೋ ರೀತಿಯಲ್ಲೇ ಇರುತ್ತೆ. ಅಂದರೆ ಅವರೆಲ್ಲೂ ನಾವು ತಪ್ಪನ್ನು ಹುಡುಕಬಾರದು, ಹುಡುಕ್ಲಿಕ್ಕೆ ಹೋಗಲೇಬಾರದು. ಇವರಿಗೆ ಅತಿಯಾದ ಪ್ರೀತಿ ಕೃಷ್ಣನಲ್ಲಿ, ಸಹಜವಾಗಿ ಹಾಗೆ ಬರೀತಾರೆ. ಈಗ ನನಗೆ ಕೊಟ್ಟರು ನಾನು ಹಾಗೆ ಬರೀತೀನಿ. ಗೀತೆ ಸುಲಭವೂ ಹೌದು, ಕಷ್ಟವೂ ಹೌದು. ಸುಲಭ ಆಗೋದು ಹೇಗೆ ಹೇಳಿಬಿಡ್ತೇನೆ. ಈ ಕೆಲವು ವಿಚಾರಗಳು ನೆನಪಿರಲಿ. ನಾವು ಇಲ್ಲಿರುವುದು ಕೇವಲ ಕೆಲವು ದಿನಗಳು ಮಾತ್ರ. ನಂಬ್ತೀರಾ? ನೀವು ಏನೇ ಮಾಡಿದರೂ ಸಾವಿರಾರು ವರ್ಷ ಬದಲಿಕ್ಕೆ ಸಾಧ್ಯ ಇಲ್ಲ. ಉಳಿದುದು ಕೆಲವೇ ದಿನಗಳು. ಈ ಎಲ್ಲ ಜೀವನವನ್ನು ನಾವು ಭಗವಂತನ ನೆನಪಿನಲ್ಲೇ ಕಳೀಬೇಕು. ಸಾಯುವ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ತುಂಬ ಈಗ ಚಾಂಟಿಂಗ್ ಎಲ್ಲ ಮಾಡ್ತಾಯಿದ್ರೆ, ನೋಡಪ್ಪ ಇವನು, ಕೆಲವರು ಹೇಳ್ತಾರೆ ನೋಡಿ ಇವನು ಈ ಕಡೆ ಹೋಗ್ಬಿಟ್ಟ, ಕೆಲಸ ಎಲ್ಲ ಬಿಟ್ಟು ಹಾಗೆ ಹೀಗೆ ಅಂತ ಕೆಲವರು ಮಾತಾಡ್ತಾರೆ. ಸಾಯುವ ಸಂದರ್ಭದಲ್ಲಿ ಯಾರೂ ಸಹಾಯ ಮಾಡೋದಿಲ್ಲ ನಿಮಗೆ. ಸಾಯುವ ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ಬರುವುದು ಒಬ್ಬನೇ, ಭಗವಂತ. ಅವನನ್ನು ನೆನಪು ಮಾಡಿಕೊಳ್ಬೇಕು. ಸಾಯುವ ಸಂದರ್ಭದಲ್ಲಿ ಅವನ ನೆನಪು ಆದರೆ ಜೀವನ ಸಾರ್ಥಕ. ಜೀವನದ ಉದ್ದೇಶವೇ ಮುಕ್ತಿ. ಪಕ್ಕದ ಮನೆಯವರ ಬಗ್ಗೆ ಮಾತಾಡಿ ಮಾತಾಡಿ ನನಗೆ ಮುಕ್ತಿ ಸಿಗುತ್ತೆ ಅನ್ನೋದು ನಂಬಿಕೆ ಇಲ್ಲ ನಮಗೆ. ಸಿಗುತ್ತಾ? ಇದು ನಾವು ಆಲೋಚನೆ ಮಾಡಬೇಕಿದು. ಕೆಲವರು ಮನೆಗಳಲ್ಲಿ ಇದೇ ಸಮಸ್ಯೆ. ಯಾರಾದರೂ ಮನೆ ಮುಂದೆ ಕಾರ್ ಪಾರ್ಕ್ ಮಾಡಿದರೆ ಹೋಯ್ತು ಕತೆ. ದಿನ ಪೂರ್ತಿ ಅದರದ್ದೇ ಸಮಸ್ಯೆ. ಹೌದಾ? ಅಲ್ಲಿ ಯಾರೋ ತರಕಾರಿ ಅಂಗಡಿಲಿ 50 ಪೈಸೆ ಜಾಸ್ತಿ ಮಾಡಿದ್ರೆ ಅದೇ ಗಲಾಟೆ ಒಂದು ವಾರ. ಅಲ್ಲಿ ಹೋಗಿಬೇಡಿ, ಇಲ್ಲೇ ಹೋಗಿ, ಅಲ್ಲಿ 1 ರೂಪಾಯಿ ಜಾಸ್ತಿ ಅಂತ. ಅದೇ ಚರ್ಚೆ. ವಯಸ್ಸಾಗ್ತಾ ಇದೆ, ಪ್ರತಿದಿನ ವಯಸ್ಸಾಗ್ತಾ ಇದೆ. ಸಾವು ಹೀಗೆ ಬರುತ್ತೆ. ಕಾಲ ಯಾರಿಗೂ ಸ್ನೇಹಿತನಲ್ಲ, ಯಾರಿಗೂ ಶತ್ರುವಲ್ಲ. ಅವನಿಗೆ ಯಾರು ಬಗ್ಗೆಯೂ ಏನು ಕರುಣೆ ಇಲ್ಲ. ಕಾಲಕ್ಕೆ ಕರುಣೆ ಇಲ್ಲ. ಅವನು ಯಾರನ್ನೂ, ನೀನು ಶತ್ರುವಾಗಿರ್ಬೋದು, ಮಿತ್ರನಾಗಿರ್ಬೋದು, ಭಕ್ತನೋ ಅಭಕ್ತನೋ ಬಂದೇ ಬರ್ತಾನೆ. ಈ ನಂಬಿಕೆ ನಮಗಿರಬೇಕು.
ಎಷ್ಟು ದಿನ ಇರ್ತವೋ ಅಷ್ಟು ದಿನ ಭಗವಂತನ ಧ್ಯಾನದಲ್ಲೇ ಇರಬೇಕು. ನೀವು ಏನೇ ಮಾಡಿದರೂ ಅದರಿಂದ ಉಪಯೋಗವಿಲ್ಲ, ಬೇರೆ ಅದು ಬಿಟ್ಟು ಬೇರೆ ಮಾಡಿದ್ರೆ ಉಪಯೋಗವಿಲ್ಲ. ನಿಮ್ಮ ಪಾಲಿನ ಕರ್ಮ ನೀವು ಮಾಡಬಹುದು, ಸಂಬಂಧ ಹೇಗಿದೆಯೋ ಗಂಡನಾಗಿ ಹೆಂಡತಿಯಾಗಿ ಮಕ್ಕಳಾಗಿ ಮಾಡಬಹುದು. ಆದರೆ ಈ ನಂಬಿಕೆ ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ಭಗವಂತನಿಗೆ ಇಡಬೇಕು ನಾವು. ಆ ಸಮಯ ಇಡುವುದು ಹೇಗೆ ಇನ್ನೊಂದು ಪ್ರಶ್ನೆ. ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡ್ತಿದ್ರು. ಕೃತಯುಗದಲ್ಲಿ ತಪಸ್ಸೇ ಮುಖ್ಯವಾಗಿತ್ತು, ಭಗವಂತನ ಮೆಚ್ಚಿಸಲಿಕ್ಕೆ ತಪಸ್ಸು ಮಾಡ್ತಿದ್ರು. ತ್ರೇತಾಯುಗದಲ್ಲಿ ರಾಮನ ಸಮಯದಲ್ಲಿ ಯಜ್ಞಗಳನ್ನು ಮಾಡ್ತಾಯಿದ್ರು, ಭಗವಂತನ ತೃಪ್ತಿಗೆ ಯಜ್ಞಗಳನ್ನು ಮಾಡೋರು, ಹವಿಸ್ಸನ್ನು ಅರ್ಪಿಸೋರು. ದ್ವಾಪರ ಯುಗದಲ್ಲಿ ಏನು ಮಾಡ್ತಿದ್ರು, ಮೂರ್ತಿ ಆರಾಧನೆ ಬಂತು. ಕಲಿಯುಗದಲ್ಲಿ ಹೇಗೆ, ಈ ಕಲಿಯುಗದಲ್ಲಿ ಭಗವಂತನನ್ನು ಮೆಚ್ಚಿಸೋದಕ್ಕೆ ಹೇಗೆ ಸುಲಭ ಸಾಧ್ಯ ಅಂತ ಕೃಷ್ಣ ಹೇಳೋದು ಇಷ್ಟೇ, ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಅವನ ನಾಮ ಜಪ ಮಾಡಿದರೆ ಸಾಕು ಅಂತ. ನಮಗೆ ದಿನಕ್ಕೆ ಒಮ್ಮೆ ಆದರೂ ಇದು ಜಪ 10 ನಿಮಿಷದ ಮೇಲೆ ತಗೊಳ್ಳೋದಿಲ್ಲ ನಿಮಗೆ. 10 ನಿಮಿಷ ಬೆಳಗ್ಗೆ ಮತ್ತೆ ಅಥವಾ ಸಂಜೆ ಮಲಗುವಾಗ ಒಮ್ಮೆ ಆದರೂ ಮಾಡಿ. ನೀವು ಗಮನಿಸಿ, 1 ವಾರ ಬಿಡದೆ ಮಾಡಿ. ನೀವು ಮಾಡದೇ ಇದ್ದರೆ, ಇದುವರೆಗೂ ಮಾಡಿಲ್ಲ ಅಂದರೆ 1 ವಾರ ಪ್ರತಿದಿನ ಮಾಡಿ. ಆಮೇಲೆ ನೋಡಿ ನಿಮ್ಮಲ್ಲಾಗುವ ಬದಲಾವಣೆ. ನಿಮ್ಮಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಒಬ್ಬರು ಬದಲಾದರೆ ಉಳಿದವರು ಎಲ್ಲರೂ ಬದಲಾಗ್ತಾರೆ. ಏನಪ್ಪ ಈ ಮನುಷ್ಯನ ಕೋಪನೇ ಬರ್ತಾ ಇಲ್ಲ ಅಂತ ಶಾಂತರಾಗಿಬಿಡು. ಮೊದಲು ಈಗ ಅದು ಸಮಸ್ಯೆ ಬರುತ್ತೆ. ಕೆಲವರು ಟೈಮಲ್ಲಿ ಶಾಂತವಾಗಿದ್ದರೂ ಗಲಾಟೆ ಮನೆಯಲ್ಲಿ. ಅವ್ರು ಅಷ್ಟು ಮಾಡ್ತಾಯಿದ್ರೆ ಹೋಗಿ ಗಲಾಟೆ ಮಾಡಿ ಅಂತಾರೆ. ನೀವು ಹೀಗಿದ್ದರೆ ಹೇಗೆ ಅಂತ. ಶಾಂತವಾಗಿದ್ದರೂ ಸಮಸ್ಯೆ, ಹೌದಾ? ನಮ್ಮ ಶ್ರೀಮತಿ ಇದ್ದಾರೆ, ಎಲ್ಲ ಹೋರಾಟ ಇದೆ ಹಿಂದೆ ಹರೇ ಕೃಷ್ಣ. ಅಂದರೆ ಇದು ಮುಖ್ಯ. ನಮಗೆ ಆದಷ್ಟು ಸಮಯವನ್ನು ಭಗವಂತನಿಗೆ ಇಡಬೇಕು. ಇಲ್ಲದಿದ್ದರೆ ಉಪಯೋಗ ಇಲ್ಲ. ನಾನು ಹೇಳ್ತೇನೆ, ಇಲ್ಲದಿದ್ದರೆ ಉಪಯೋಗ ಇಲ್ಲ. ಮತ್ತೇನೇನು ಮಾಡೋದು ಜೀವನದಲ್ಲಿ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು ನಾವು? ಎಲ್ಲ ಪ್ರಾಣಿಗಳ ನಮಗೆ ವ್ಯತ್ಯಾಸವಿಷ್ಟೇ. ಆಹಾರ, ನಿದ್ರಾ, ಮೈಥುನ, ರಕ್ಷಣ. ಪ್ರಾಣಿಗಳಲ್ಲಿ 4 ಇರೋದು. ಆಹಾರವನ್ನೇ ಅರಸಿ ಜೀವನ ಮಾಡೋದು, ಬೆಳಗಿನ ಸಂಜೆವರೆಗೆ ಅದೇ ಕೆಲಸ. ತಿಂದ ಮೇಲೆ ಮಲಗೋದು, ಸಂತಾನೋತ್ಪತ್ತಿ. ಇನ್ನೊಂದು ರಕ್ಷಣೆ, ಯಾವುದೋ ಇನ್ನೊಂದು ಪ್ರಾಣಿಯಿಂದ ಅದಕ್ಕೆ ತೊಂದರೆ ಇರುತ್ತೆ, ಓಡ್ತಾ ಇರೋದು, ತಪ್ಪಿಸ್ಕೊಳ್ಳೋದು, ಇದೇ ಕೆಲಸ. ಮನುಷ್ಯನೂ ಅದೇ ಮಾಡ್ತಿರೋದು, ನಾವು ಅದೇ ಮಾಡ್ತಿರೋದು. ಅದಕ್ಕಾಗಿ ಒಂದು ವಿಶೇಷ ಏನು ಅಂದರೆ ವಿವೇಕ ಇದೆ ನಮಗೆ. ಇರುವಷ್ಟು ಕಾಲ ಭಗವಂತನನ್ನೇ ನೆನೆಬೇಕು ನಾವು.